ಪ್ರತಿಯೊಂದು ಹೆಣ್ಣು ಮಗುವಿಗೆ ಆಕೆಯ ನಿಜವಾದ ಜೀವನದ ರಿಯಲ್ ಲೈಫ್ ಹೀರೋ ಆಕೆಯ ತಂದೆ ಆಗಿರ್ತಾರೆ. ಅಂಡ್ ಇವತ್ತು ಅಲ್ಲಿ ಕೂತಿರುವಂತಹ ಪ್ರತಿಯೊಬ್ಬ ಸೂಪರ್ ಕ್ವೀನ್ ಆಗಿರ್ಬೋದು, ನಮ್ಮ ಜೂರಿ ಆಗಿರ್ಬೋದು, ನಮ್ಮ ಆಡಿಯನ್ಸ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲರ ಕಣ್ಣುಗಳಲ್ಲಿ ಒಂದು ಹನಿ ಜಿನುಗಿದು ಈ ಹಾಡಿನಲ್ಲಿದ್ದಂತಹ ಭಾವನೆಯಿಂದ ಇವತ್ತು ಪ್ರಗತಿ ಅವರಿರ್ಬೋದು, ಗೀತಾ ಇರ್ಬೋದು, ಇಬ್ರು ಅವರ ಅಪ್ಪಂದ್ರಿಗೋಸ್ಕರ ಹಾಡಿದ್ದಾರೆ. ತನ್ನ ಇಡೀ ಮನೆಯ ಜವಾಬ್ದಾರಿಯನ್ನ ಅವನು ಹೆಗಲ ಮೇಲೆ ಇಟ್ಕೊಂಡು ಏನು ನಿರೀಕ್ಷೆ ಮಾಡದೆ ಹಗಲು ರಾತ್ರಿ ಅಂತ ದುಡಿದಂತಹ ಆ ಜೀವ ಇದೆಯಲ್ಲ, ಆ ಜೀವ ಯಾವತ್ತೂ ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಅಂತಹ ತಂದೆಯಂದ್ರಿಗೆ ಈ ಹಾಡನ್ನ ಈ ವೇದಿಕೆ ಮೂಲಕ ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಅರ್ಜುನ್ ಜಿ, ಇದು ಏನು ಅಂತಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಗೀತಾ ಅವರು ಒಂದು ಮಾತು ಹೇಳಿದ್ರು, ತುಂಬಾ ಒಂದು ದೊಡ್ಡ ಕೊರತೆ ಇತ್ತು. ಅವ್ರಿಗೆ ತಂದೆ ಅಂದ್ರೆ ತುಂಬಾ ಇಷ್ಟ, ಆದ್ರೆ ತಂದೆಯ ಅಪ್ಪುಗೆ ನಮಗೆ ಸಿಗ್ಲಿಲ್ಲ ಅನ್ನೋದು ಒಂದು ತುಂಬಾ ದೊಡ್ಡ ಕೊರತೆ ಇತ್ತು. ಆದ್ರೆ ಸೂಪರ್ ಕ್ವೀನ್ ವೇದಿಕೆ ಮೇಲೆ ಆ ತಂದೆಯ ಅಪ್ಪುಗೆಯನ್ನ ಪಡೆದಂತ ಗೀತಾ ಅವರು ತುಂಬಾ ಖುಷಿ ಪಟ್ಟಿದ್ರು. ಇವತ್ತು ಅವ್ರ ತಂದೆಯವರು ಇಲ್ಲಿಗೆ ಬಂದಿದ್ದಾರೆ. ಅಲ್ಲ, ಇದಕ್ಕಿಂತ ಇನ್ನೇನು ಬೆಸ್ಟ್ ಮೂಮೆಂಟ್. ನಾನು ಅವರಿಬ್ಬರು ಏನು ಫೀಲ್ ಮಾಡ್ತಾ ಇದ್ದಾರೆ, ನಾನು ಇಲ್ಲಿಂದ ಫೀಲ್ ಮಾಡ್ತೇನೆ ಆಲ್ರೆಡಿ. ತುಂಬ ರೇರ್ ಮೇಡಮ್. ಯಾಕಂದರೆ ಜಗತ್ತನ್ನೇ ಸೃಷ್ಟಿ ಅಂದರೆ ತಾಯಿ ಅಂತ ಹೇಳ್ತಾರೆ, ಜಗನ್ಮಾತೆ ಅಂದರೆ ತಾಯಿ ಅಂತ ಹೇಳಿ ಎಲ್ಲರೂ. ಬಟ್ ತಂದೆದೇನೆಂದರೆ ಎಲ್ಲರೂ ತಂದೆ ಕಡೆ ಹಿಂಗೆ ನೋಡ್ತಾರೆ, ಬಟ್ ತಂದೆಗೆ ಯಾರೂ ಇಲ್ಲ ಹಿಂಗೆ ನೋಡೋಕ್ಕೆ. ಅವನು ಯಾರ ಕಡೆ ನೋಡ್ತಾನೆ, ಬಟ್ ಅವನು ಅವ್ರ ಮಗಳ ಕಡೆನೇ ನೋಡೋದು. ನನಗೆ ಜೀವನದಲ್ಲಿ ಏನಾದರೂ ಒಂದೇ ಒಂದು ಮೆಡಿಸನ್, ನನ್ನ ಮಗಳನ್ನ ನೆನೆಸ್ಕೊಂಡ್ರೆ ಸಾಕು, ನೋಡೋದು ಬೇಡ, ಸುಮ್ಮನೆ ನೆನೆಸ್ಕೊಂಡ್ರೆ ಸಾಕು, ಜಗತ್ತಲ್ಲಿರೋದು ಎಲ್ಲ ಕಷ್ಟಗಳು ಎಲ್ಲ ಹೊರಟೋಗ್ಬಿಡೋದು. ಏನು ಕಷ್ಟ ಅನ್ನೋದೇ ಅನ್ಸಲ್ಲ. ಅದರಲ್ಲೂ ಅವಳು ನಗೋದೇನೋ ನೋಡ್ಬಿಟ್ರೆ ಮುಗೀತಷ್ಟೆ, ನಾನೇ ದೇವರಾಗ್ಬಿಟ್ಟಿರ್ತೀನಿ. ಸೊ ಇಟ್ ವಾಸ್ ಸೋ ಬ್ಯೂಟಿಫುಲಿ ಸಂಗ್ ಬೈ ಯು ಪೀಪಲ್. ಇನ್ನೊಂದು ಏನಂದ್ರೆ, ಈ ಮಗು ಪ್ರಗತಿ ಏನು ಹಾಡ್ದೆ ತಾಯಿ ನೀನು, ಪಾಪ ಇದು ತಂದೆ ಶಕ್ತಿನ, ಮಗಳ ಶಕ್ತಿನ, ಅಥವಾ ನಿಮ್ಮ ಗುರುವಿನ ಶಕ್ತಿನ ನಂಗೆ ಅರ್ಥ ಆಗಿಲ್ಲ. ಬಟ್ ನೆಕ್ಸ್ಟ್ ಲೆವೆಲ್ ಸಿಂಗಿಂಗ್ ಇವತ್ತು ನೀನು ತುಂಬ ಚೆನ್ನಾಗಿ ಹಾಡಿದೆ. ಅದರಲ್ಲೂ ಒಂದು 3-4 ಸಂಗತಿಗಳಂತೂ ಒಂದು ಅದೇನೋ ಒಂದು ಫ್ಲೂಟ್ ನೋಡಿಸ್ದಂಗೆ ಇತ್ತು ತಾಯಿ, ಐಸ್ ಕ್ರೀಮ್ ಥರ ಇತ್ತು, ಕ್ಲೀನ್ ಆಗಿತ್ತು. ಅಲ್ಲಿ ನಿಮ್ಮ ತಂದೆ ಇದ್ರು ಆ ಸಂಗತಿಲಿ, ನಿಮ್ಮ ತಂದೆ ಪ್ರೀತಿ ಇತ್ತು ಅದರಲ್ಲಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಗೀತಾ ಅವ್ರಿಗೆ ನೀವು ಅದ್ಭುತವಾದ ಸಿಂಗರ್. ನಾನು ತುಂಬ ವರ್ಷಗಳ ಹಿಂದೆನೇ ನೋಡಿದ್ದೆ. ನಾನು ಇವಾಗ ಹೆಂಗೆ ಅಂದ್ರೆ ಅದನ್ನು ಎಷ್ಟು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಸ್ಟಿಲ್ ಯು ಹ್ಯಾವ್ ಕೆಪ್ಟ್ ದಟ್ ಸಿಂಗಿಂಗ್ ಇನ್ ಯುವರ್ ಕಂಟ್ರೋಲ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಈ ಸಾಂಗ್ ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಗೀತಾ. ಹ್ಯಾಪಿ ಅನ್ನೋದು ಪದನೇ ಅಲ್ಲ ಆ್ಯಕ್ಚುಲಿ. ದಿಸ್ ಇಸ್ ಮೋರ್ ದ್ಯಾನ್ ವರ್ಡ್ಸ್ ಕ್ಯಾನ್ ಎಕ್ಸ್ಪ್ಲೇನ್. ನಿಜ ಹೇಳಬೇಕು ಅಂದರೆ, ನಾನು ಚಿಕ್ಕವಳಿದ್ದಾಗ್ಲಿಂದನೂ ಅಪ್ಪನ ಒಂದು ವಿಲನ್ ಥರ ನೋಡ್ತಿದ್ದೆ. ಯಾವಾಗಲೂ ಬೈತಾರೆ, ಕೋಪ ಮಾಡ್ಕೋತಾರೆ. ಆ್ಯಂಡ್ ಅಪ್ಪ ಯಾವಾಗಲೂ ಬೈದಾಗೆಲ್ಲ ತುಂಬ ಬೇಜಾರು ಮಾಡ್ಕೋತಿದ್ದೆ. ಆದರೆ ಬೆಳೀತಾ ಬೆಳೀತಾ ನಂಗೆ ಅರ್ಥ ಆಯಿತು ಯಾಕೆ ಅಪ್ಪ ಬೈತಿದ್ರು, ಯಾಕೆ ಅಷ್ಟು ಕೋಪ ಬರ್ತಿತ್ತು ಅಪ್ಪಂಗೆ ಅಂತ. ನಾನು ತುಂಬ ಸತಿ ಅಪ್ಪಂಗೆ ಹರ್ಟ್ ಮಾಡಿದ್ದೀನಿ. ಈ ವೇದಿಕೆ ಮೂಲಕ ನಾನು ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ ಅಪ್ಪಂಗೆ. ನಾನು ಏನಾದರೂ ಹರ್ಟ್ ಮಾಡಿದರೆ. ಆ್ಯಂಡ್ ಅಪ್ಪ ನಿಜವಾಗ್ಲೂ ವಿಲನ್ ಅಲ್ಲ, ನಮ್ಮ ರಿಯಲ್ ಲೈಫಿನ ರಿಯಲ್ ಹೀರೋ ನಮ್ಮ ಅಪ್ಪ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಪ್ಪ ಜೀವನದಲ್ಲಿ ತುಂಬ ಸೋಲ್ಗಳನ್ನು ನೋಡಿದವರು, ತುಂಬ ಕಷ್ಟಗಳನ್ನು ಅನುಭವಿಸಿದವರು. ಆದರೆ ಅಪ್ಪನಿಂದ ಕಲ್ತಂಥ ಒಂದು ಪಾಠ ಏನು ಗೊತ್ತಾ, ನೆವರ್ ಗಿವ್ ಅಪ್. ಯಾವುದೇ ಕಾರಣಕ್ಕೂ ಏನೇ ಬಂದರೂ ಏನೇ ಆದರೂ ಕುಗ್ಗಬಾರ್ದು ಅನ್ನೋದು ನಾನು ಅಪ್ಪನಿಂದ ಕಲ್ತಿದ್ದು. ಅಪ್ಪ ರಾತ್ರಿ ಎದ್ದು ನಾನು ಅಳೋದನ್ನೆಲ್ಲ ನೋಡಿದ್ದೀನಿ. ಅದೆಲ್ಲ ನೋಡಿದಾಗ ನನಗೆ ಅಪ್ಪಂಗೆ ಗೊತ್ತಿಲ್ಲ ಇದು. ಅಪ್ಪ ರಾತ್ರಿ ಎದ್ಬಿಟ್ಟು ಅಳ್ತಾ ಇರ್ತಿದ್ರು, ಏನೋ ವಿಷಯಕ್ಕೆ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಳ್ತಾ ಇರ್ತಿದ್ರು. ಬಟ್ ನನಗೆ ನಿಜವಾಗ್ಲೂ ಐಡಿಯಾನೂ ಇರಲಿಲ್ಲ ಈ ಥರದ್ದೆಲ್ಲ ಅಪ್ಪ ಅನುಭವಿಸ್ತಿರ್ಬೋದು, ಈ ಥರ ಎಲ್ಲ ಕಷ್ಟ ಆಗ್ತಿರ್ಬೋದು. ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅದೆಲ್ಲ ಗೊತ್ತಾಗದೆ ಇರೋ ಹಾಗೆ ಅಪ್ಪ ನೋಡ್ಕೊಂಡಿದ್ದು ನಮ್ಮನ್ನು. ಬಟ್ ರಾತ್ರಿ ಅಪ್ಪ ಎದ್ದು ಅಳ್ತಿರ್ಬೇಕಾದ್ರೆ ನನಗೆ ರಿಯಲೈಸ್ ಆಯಿತು, ಇಲ್ಲ ಅವ್ರಿಗೂ ಏನೋ ಕಷ್ಟ ಇರುತ್ತೆ, ಅದಕ್ಕೋಸ್ಕರ ಆ ಥರ ರಿಯಾಕ್ಟ್ ಮಾಡ್ತಿರ್ತಾರೆ, ಅವ್ರು ವಿಲನ್ ಅಲ್ಲ ಅಂತ. ಯಾವಾಗಲೂ ನಾನು ಆ ಥರ ಅಂದ್ಕೊಂಡಿದ್ದೆ, ಯಾವತ್ತೂ ಹೇಳೋದಕ್ಕಾಗಿರಲಿಲ್ಲ ಅಪ್ಪಂಗೆ. ಇವತ್ತು ಹೇಳೋದಕ್ಕೆ ಅವಕಾಶ ಸಿಗ್ತಿದೆ, ಈ ವೇದಿಕೆ ಅವಕಾಶ ಮಾಡಿಕೊಟ್ಟಿದೆ. ನನ್ನ ಲೈಫಲ್ಲಿ ಮ್ಯಾಜಿಕಲ್ ಮೊಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡಿಕೊಟ್ಟಿರೋದು ಜೀ ಕನ್ನಡದ ವೇದಿಕೆ, ಸೂಪರ್ ಕ್ವೀನ್ ವೇದಿಕೆ ಇವತ್ತು ಇನ್ನೊಂದು ಮ್ಯಾಜಿಕ್ ಕ್ರಿಯೇಟ್ ಮಾಡಿಕೊಟ್ಟಿದೆ. ಥ್ಯಾಂಕ್ ಯು ಸೋ 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 ಮಚ್. ಇದು ನನ್ನನ್ನು ನನ್ನ ಫ್ಯಾಮ್ಲಿಗೆ ಇನ್ನೂ ಹತ್ತಿರ ಮಾಡ್ತಿದೆ. ನನಗೆ ಇನ್ನೂ ಅಪ್ಪ ಅಮ್ಮನ ಬಗ್ಗೆ ಇನ್ನೂ ಪ್ರೀತಿ ಜಾಸ್ತಿ ಮಾಡ್ತಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೀತಾ. ಸರ್, ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ, ಒಂದೆರಡು ಮಾತಲ್ಲಿ ಹೇಳಿ ಪ್ಲೀಸ್. ನಮ್ಮ ಮಗಳು ನೆಗೆಟಿವ್ ಇರೋದನ್ನು ಪಾಸಿಟಿವ್ ಮಾಡಿಬಿಟ್ಟು ಅದನ್ನೇ ಒಂದು ಸಾಧನೆ ಮಾಡಿದ್ದ. ಸ್ಪೆಷಲಿ ಆ ಬ್ರಹ್ಮಗಂಟು ಸೀರಿಯಲಲ್ಲಿ ಸಿಗಬೇಕಾದ್ರೆ ಇಟ್ ವಾಸ್ ರಿಯಲಿ ಎ ಗ್ರೇಟ್ ಅಚೀವ್ಮೆಂಟ್ ಆನ್ ಅವರ್ ಪಾರ್ಟ್. ಆ್ಯಂಡ್ ಕಾಂಪಿಟೇಷನಲ್ಲಿ ರನ್ನರ್ ಅಪ್ ಆಗಿ ಬಂದವಳು. ಬಂದಾಗ ದೊಡ್ಡ ಚಕ್ಕಿದ್ದೊಂದು ತೆಗೊಬಂದಾಗ ಇಟ್ ವಾಸ್ ಎ ಇನ್ಸ್ಪೈರಿಂಗ್ ಮೂಮೆಂಟ್ ಫಾರ್ ಮೀ. ಮಗಳು ಅಪ್ಪನಿಗೆ ಇನ್ಸ್ಪೈರ್ ಮಾಡೋದಂದರೆ ಇಟ್ ಇಸ್ ರಿಯಲಿ ಗ್ರೇಟ್. ಸೊ ಅಮ್ಮ 9 ತಿಂಗಳು
ಹೊತ್ತು ಹೆತ್ತು ಸಾಕಿ ಸಲಹಿ ದೊಡ್ಡದು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಅಪ್ಪ ಜೀವಮಾನ ಪೂರ್ತಿ ಹೃದಯದಲ್ಲಿ ಇಟ್ಕೊಂಡು ಸಾಕ್ತಾನೆ ಅಂತ ಹೇಳ್ಬಿಟ್ಟು. ಸೊ ಅಪ್ಪನ ವ್ಯಾಲ್ಯೂ ಅದು ಮಕ್ಕಳಿಗೆ, ನಿಜವಾಗಿ ಮಗಳಿಗೆ ಜಾಸ್ತಿ ಗೊತ್ತಿರುತ್ತೆ ಅಂತ ನನಗನ್ಸುತ್ತೆ. ಸೂಪರ್ ಸೂಪರ್ ಸರ್. ಪ್ರಗತಿ, ಇವತ್ತು ನೀನು ನಿನ್ನ ತಂದೆ ಬಗ್ಗೆ ಮಾತಾಡಲೇಬೇಕು. ಅಕ್ಕ, ಮೊದಲನೇದಾಗಿ ಹೇಳ್ಬೇಕಂದ್ರೆ ನನಗೆ ನಮ್ಮ ಪಪ್ಪ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಾನು ಏನೂ ಕೇಳಲಾರ್ದೇನೆ ಅಪ್ಪ ಎಲ್ಲ ತಂದುಕೊಟ್ಟಿದ್ದಾರೆ ನನಗೆ. ಐ ಲವ್ ಯು ಅಪ್ಪ. ಮೇಡಮ್, ನನ್ನ ಕಂಡ್ರೆ ಅವಳಿಗೆ ಭಯ ಇದೆ ಮೇಡಮ್. ಯಾಕಂದರೆ ಅವಳಲ್ಲಿ ಹಾಡೋ ಸಾಮರ್ಥ್ಯ ಇದೆ. ಹಾಡದೇ ಇದ್ದಾಗ ಸ್ವಲ್ಪ ರೇಗ್ತೀನಿ ಹೊರತಾಗಿ ನಿಜವಾಗ್ಲೂ ನಾವಿಬ್ಬರು ಪ್ರಾಕ್ಟೀಸ್ ಮಾಡುವಾಗ ನನ್ನ ಮಗಳು ನಾನು ಯಾವತ್ತೂ ಮೀರಿಸ್ಬಿಟ್ಟಿದ್ದಾಳೆ ಮೇಡಮ್. ಅಷ್ಟೊಂದು ಅವಳಲ್ಲಿ ಆ ಸಾಮರ್ಥ್ಯ ಇದೆ. ನಾನು ಹೊರಗಡೆ ಹೋಗಿ ಎಷ್ಟೋ ಸರಿ 10 ಮತ್ತೆ ಅವಳ ಜೊತೆ ಪ್ರಾಕ್ಟೀಸಿಗೆ ಬರ್ತೀನಿ ಮೇಡಮ್. ಯಾಕಂದರೆ ಅವಳಲ್ಲಿ ಆ ಟ್ಯಾಲೆಂಟ್ ಇದೆ ಮೇಡಮ್. ಅಂದ್ರೆ ತಂದೆ ಯಾವತ್ತು ಮಕ್ಳ ಎದುರುಗಡೆ ಕಣ್ಣೀರ್ ಹಾಕಲ್ಲ. ಮಕ್ಳ ಎದುರುಗಡೆ ಕಣ್ಣೀರ್ ಹಾಕಿದ್ರೆ ನನ್ನ ಮಕ್ಳು ಎಲ್ಲಿ ಕುಗ್ಗ್ ಹೋಗ್ತಾರೋ, ನನ್ನ ಕುಟುಂಬ ಎಲ್ಲಿ ಕುಗ್ಗ್ ಹೋಗುತ್ತೋ ಅಂತ ಹೇಳಿ ಮಕ್ಳ ಮುಂದೆ ತಂದೆ ಯಾವಾಗ್ಲೂ ಗದರ್ಕೊಂಡೇ ಇರ್ತಾರೆ. ಹೊರಗಡೆ ಹೋಗಿ ಕಣ್ಣೀರ್ ಹಾಕಿ ಬರುವಂತ ನಿಸ್ವಾರ್ಥ ಜೀವನೇ ಆ ತಂದೆ. ಮಗಳು ತನ್ನ ತಂದೆಗೆ ಇನ್ಸ್ಪಿರೇಷನ್ ಆಗ್ತಾರೆ. ವಾಟ್ ಅ ಲವ್ಲಿ ವರ್ಡ್. ಐ ಥಿಂಕ್ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೂತಿದೆ, ನಮ್ಮ ರಚಿತಾ ಅವರು. ಖಂಡಿತವಾಗ್ಲು ಅವರಿಬ್ರು ಹಾಡಿರೋದು ಅದು ತುಂಬ ಬ್ಯೂಟಿಫುಲ್ ಆ್ಯಂಡ್ ತುಂಬ ಪ್ಲೆಸೆಂಟ್ ಆಗಿತ್ತು. ಅದಾದಮೇಲೆ ಅಪ್ಪಂದಿರನ್ನ ಕರ್ಕೊಂಡು ಬಂದು ಹಾಡಿದ್ರಲ್ಲ, ಅದೊಂಥರ ಮೈ ಜುಮ್ ಅನಿಸ್ತು ನನಗೆ. ನಿಜವಾಗ್ಲೂ ಹೇಳ್ತೀನಿ, ಹೌ ಐ ವಿಶ್ ನಮ್ಮಪ್ಪ ಇವಾಗ ನನ್ನ ಜೊತೆ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಿದ್ರೆ ಅಂತ ಅಷ್ಟು ಮಿಸ್ ಮಾಡ್ಕೊಳ್ದೆ. ಇವತ್ತು ನಾನು ಮತ್ತು ನಮ್ಮ ಅಕ್ಕ ಇಬ್ಬರು ಈ ಮಟ್ಟಕ್ಕೆ ಇರೋದು ಕಾರಣ ನಮ್ಮ ತಂದೆ ತಾಯಿನೇ, ಇಬ್ಬರು ಕೂಡ. ಆ್ಯಂಡ್ ನನ್ನ ಮಕ್ಕಗೆ ನನಗೆ ಇರೋವಂಥ ಅದೃಷ್ಟ ಏನು ಗೊತ್ತಾ, ಎವ್ರಿ ಡೇ ನಮ್ಮ ತಂದೆನೇ ನಮಗೆ ಊಟ ಕಲಿಸ್ಕೊಡೋದು. ಅಪ್ಪ, ಐ ಲವ್ ಯು, ದಟ್ಸ್ ಆಲ್ ಐ ಕ್ಯಾನ್ ಸೇ. ಐ ಲವ್ ಹಿಮ್. ಇವಾಗ ನಮಗೆ ಅವರೇ ಮಕ್ಕಳು, ನನಗೆ ನಮ್ಮ ಅಕ್ಕಂಗೆ. ನಮ್ಮನ್ನ ತುಂಬ ಚೆನ್ನಾಗಿ ಸಾಕಿದ್ದಾರೆ, ತುಂಬ ಚೆನ್ನಾಗಿ ಜೀವನದ ಪಾಠನ ತಿಳಿಸ್ಕೊಟ್ಟಿದ್ದಾರೆ. ಬಟ್ ಇವಾಗ ಇದು ನಮ್ಮ ಸಮಯ ಅವ್ರನ್ನ ನಮ್ಮ ಮಕ್ಕಳಾಗಿ ನೋಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ನೋಡ್ಕೊಳ್ತಿದ್ದೀವಿ ಅಂತ ಹೇಳ್ತಿಲ್ಲ, ಅದು ನಮ್ಮ ಕರ್ತವ್ಯ, ನಾವು ನೋಡ್ಕೊಳ್ತೀವಿ. ಆ್ಯಂಡ್ ಲವ್ ಯು ಪಾ, ಲವ್ ಯು ಮಮ್ಮಿ. ಥ್ಯಾಂಕ್ ಯು ರಾಜು, ಥ್ಯಾಂಕ್ ಯು. ರಾಘು, ಹೆಣ್ಣು ಮಗುಗೆ ತನ್ನ ತಂದೆನೇ ಫಸ್ಟ್ ಹೀರೋ, ಆದರೆ ಗಂಡು ಮಗುಗೆ ಏನಾಗ್ತಾನೆ, ಒಬ್ಬ ಮೊದಲನೇ ಸ್ನೇಹಿತ ಆಗ್ತಾನೆ, ಸ್ನೇಹಿತರಾಗ್ತಾರೆ, ಅವ್ರಿಗೊಂದು ತೋಳಾಗ್ತಾರೆ, ಅವ್ರಿಗೊಂದು ಅಂದರೆ ತಾನು ನೋಡುವಂಥ ಮೊದಲನೇ ವಿಶ್ವಾಸದ ಒಂದು ಗೋಪುರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ತಂದೆಲಿ ನಾನು ಅದನ್ನೇ ನೋಡಿದ್ದು. ಈ ಥರ ಹಾಡು ಕೇಳ್ಬೇಕಾರೆ ಎಲ್ಲೋ ಒಂದು ಕಡೆ ಕಣ್ಣಂಚಲಿ ಒಂದು ಹನಿ ನೀರು ಬರುತ್ತೆ. ಅದು ಬೇಸರದ ಕಣ್ಣೀರು ಅಥವಾ ಏನೋ ಇಲ್ವಲ್ಲಪ್ಪ ಅನ್ನೋ ಕಣ್ಣೀರಲ್ಲ, ತುಂಬ ಖುಷಿ ಇದೆ ಅನ್ನೋ ಒಂದು ಕಣ್ಣೀರದು. ಅಲ್ಲಿ ಅಷ್ಟೊತ್ತಿಂದ ನಾನು ನೋಡ್ತಾ ಇದ್ದೀನಿ, ಹೇಮಾ ಸ್ಟಾಪ್ ಕ್ರೈಯಿಂಗ್, ಕಣ್ಣೀರು ಹಾಕಬೇಡಿ, ಸಂಕಟ ಪಡಬೇಡಿ, ನಿಮ್ಮ ತಂದೆ ನಿಮ್ಮ ಜೊತೆನೇ ಇದ್ದಾರೆ, ನಿಮ್ಮ ನಗುವಲ್ಲಿ ಇರ್ತಾರೆ, ನಿಮ್ಮ ಕೆಲಸದಲ್ಲಿ ಇರ್ತಾರೆ. ನೀವೇನಾರು ಒಳ್ಳೆ ಕೆಲಸ ಮಾಡಿದಾಗ ನಾವೆಲ್ಲ ತಟ್ಟೋ ಚಪ್ಪಾಳಲ್ಲಿ ಇರ್ತಾರೆ, ಹೊಡೆಯೋ ಶಿಲ್ಲೆಯಲ್ಲಿ ಇರ್ತಾರೆ. ಸೊ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಆಲ್ ರೈಟ್, ಗಾಡ್ ಬ್ಲೆಸ್. ಆ್ಯಂಡ್ ಪ್ರಗತಿ ಆ್ಯಂಡ್ ಗೀತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಮ್ಯಾಜಿಕಲ್ ಮೂಮೆಂಟ್. ಥ್ಯಾಂಕ್ ಯು.